ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನಿಲ್ಲಿ ಪೌಷ್ಟಿಕವಾದ ಮತ್ತು ಆರೋಗ್ಯಕರವಾದ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಏನಂದರೆ ಮೆಂತ್ಯ ಮುದ್ದೆ. ಹೌದು, ಇಲ್ಲಿ ನಾನು ಮೆಂತ್ಯ ಮುದ್ದೆನ ಹಿಟ್ಟು ಮಾಡಿ ಅಂದರೆ ಎಲ್ಲ ಸಾಮಗ್ರಿ ಹುರಿದು ಹಸಿಟ್ಟು ಮಾಡಿಸಿ ಅದರಿಂದ ಮೆಂತ್ಯ ಮುದ್ದೆ ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಮೊದಲಿಗೆ ನಾನು 1 kg ಗೋಧಿ ತಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಹುರಿದು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತೀನಿ. ಅದೇ ರೀತಿ ನಾನು ಕೆಂಪಕ್ಕಿ, ದಪ್ಪಕ್ಕಿನೇ ತೊಗೊಂಡಿದ್ದೀನಿ. ಇಲ್ಲಿ ಕೆಂಪಕ್ಕಿನ ಚೆನ್ನಾಗಿ ಹುರಿದು ಅದನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕೋತೀನಿ. ಇಲ್ಲಿ ಕೆಂಪಕ್ಕಿ ಜಾಗದಲ್ಲಿ ನೀವು ಕುಸಲಕ್ಕಿ ಬೇಕಾದ್ರೂ ತೊಗೋಬೋದು. ನೆಕ್ಸ್ಟ್ 3ನೇ ಪದಾರ್ಥ, ನಾನಿಲ್ಲಿ ಉದ್ದಿನಕಾಳು, ಕಪ್ಪು ಉದ್ದಿನಕಾಳನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹುರಿದು ನಾನು ಒಂದು ಪಾತ್ರೆಯಲ್ಲಿ ಹಾಕಿ, ನಂತರ ಮೆಂತ್ಯ ಮತ್ತು ಉದ್ದಿನಕಾಳನ್ನ ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೀನಿ. ಅಕ್ಕಿ ಮತ್ತು ಗೋಧಿನ 1 kg ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರಿದು ಒಂದು ಪಾತ್ರೆಯಲ್ಲಿ ಹಾಕೋತೀವಿ. ಮೊದಲು ನಾವು ಇಷ್ಟೇ 4 ಪದಾರ್ಥನ ಹಾಕಿ ಮಾಡಿಸ್ತಾ ಇದ್ದಂಥದ್ದು ನಮ್ಮಮ್ಮ ಎಲ್ಲ. ಆದರೆ ಇವಾಗ ನಾನು 2 ಇಂಗ್ರೀಡಿಯೆಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಅಗಸೆ ಬೀಜ 100 ಗ್ರಾಮ್ ಇಲ್ಲಿ ನಾನು ಹುರಿದು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಆಳ್ವಿ ಅಂತ ಉತ್ತರ ಕರ್ನಾಟಕದ ಭಾಗದಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ. ಇದನ್ನು ಕೂಡ ನನ್ನ ಸ್ನೇಹಿತೆಯಿಂದ ತರಿಸ್ಕೊಂಡು ನಾನಿಲ್ಲಿ ಇದನ್ನು ಉಪಯೋಗಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಆಳ್ವಿ ಮತ್ತು ಅಗಸೆನ ನಾನು ತರಿಸಿಟ್ಕೊಂಡಿದ್ದೆ. ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿರಲಿಲ್ಲ. ಸೊ ಅದೇ ಟೈಮಿಗೆ ನಾನು ಯಾವುದೋ ಒಂದು ವೀಡಿಯೋನಲ್ಲಿ ನೋಡಿ ಅವೆರಡು ಇಂಗ್ರೀಡಿಯೆಂಟ್ನ ಇದ್ರ ಜೊತೆನೇ, ಮೆಂತ್ಯ ಹಿಟ್ಟು ಮಾಡ್ತೀವಲ್ಲ ಅದ್ರ ಜೊತೆನೇ ಉಪಯೋಗಿಸ್ಕೋಬೋದು ಅಂತ ಹೇಳಿ ನಾನು ಇದ್ರ ಜೊತೆನೇ ಉಪಯೋಗಿಸಿದ್ದೀನಿ. ಚೆನ್ನಾಗಿ ಹುರಿದು ಎಲ್ಲ ಆರಿದ ನಂತರ ನಾನು ಫ್ಲೋರ್ ಮಿಲ್ನಲ್ಲಿ ಕೊಟ್ಟು ನಾನು ಹಸಿಟ್ಟು ಮಾಡಿಸಿದ್ದೀನಿ. ನಂತರ ಮೆಂತ್ಯ ಮುದ್ದೆ ಕೂಡ ನಾನು ಇಲ್ಲಿ ಮಾಡಿದೆ. ಬಹಳ ಚೆನ್ನಾಗಿ ಆಗಿತ್ತು. ಫಸ್ಟ್ 1 ಲೋಟ ನೀರನ್ನ ಕುದಿಯೋಕ್ಕಿಟ್ಟು ಅದಕ್ಕೆ ಉಪ್ಪು ಮತ್ತು ತುಪ್ಪ ಹಾಕಿ ಕುದಿಯೋಕ್ಕಿಟ್ಬಿಟ್ಟು, ಇದು 1 ಕಪ್ಪಲ್ಲಿ 1 ಸ್ಪೂನಷ್ಟು ಅದೇ ಹಸಿಟ್ಟನ್ನು, ನಾವೇನು ಹಸಿಟ್ಟು ಮಾಡಿಸಿದ್ದೀವಲ್ಲ ಅದನ್ನೇ ತೊಗೊಂಡು ತೆಳ್ಳಗೆ ಅದನ್ನು ಕದಳ್ಕೊಂಡಿದ್ದೀನಿ. ನಂತರ ಕುದಿತಿರೋ ನೀರಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು, ಕೈ ಬಿಡದೆ ಕುದಿಸ್ಕೊಂಡು ಅದು ಯಾವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ಪು ಹಸಿಟ್ಟಿಗೆ 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಹೊಸದಾಗಿ ಮಾಡೋರಿಗೆ ಅಕಸ್ಮಾತ್ ಗಂಟಾಯಿತು ಅಂದರೂ ಏನೂ ಹೆದರ್ಕೊಳ್ಳೋ ಆಗಿಲ್ಲ. ಗಂಟಾಯಿತು, ತೆಳ್ಳಗಾಯಿತು ಅಂದರೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಸರಿ ಹೋಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೊಸಬ್ರು ಕೂಡ ಟ್ರೈ ಮಾಡ್ಬೋದು. ನಂತರ ಈ ಥರ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ಕಟ್ಟೋ ಥರ ಕಟ್ಟಿದ್ರೆ ನಮ್ಮ ಮೆಂತ್ಯ ಮುದ್ದೆ ರೆಡಿಯಾಗಿದೆ. ಆರೋಗ್ಯಕರ ಮತ್ತು ಪೌಷ್ಟಿಕರವಾದಂತಹ ಮೆಂತ್ಯ ಮುದ್ದೆ ಇಲ್ಲಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಏನೇ ಇದ್ರೂ, ಮತ್ತು ನೀವು ಮೆಂತ್ಯ ಮುದ್ದೆ ಮಾಡಿದರೆ ಇನ್ನೂ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅಂತ ಕೂಡ ಕಮೆಂಟ್ಸ್ ಮಾಡಿ ತಿಳಿಸಿ, ನಾನು ತಿಳಿದುಕೊಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.